ವೆಲ್ಕಮ್ ಬ್ಯಾಕ್. ದೆಹಲಿಯ ಬ್ಲಾಸ್ಟ್ ಆಯಿತು. ದೆಹಲಿ ಬ್ಲಾಸ್ಟ್ ನಂತರದಲ್ಲಿ ಬೆಂಗಳೂರಿಗೂ ಕೂಡ ಆಪತ್ತು ಕಾದಿದ್ಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಅಪಾಯದ ಬಗ್ಗೆ ನಟರಾಜ್ ಶರ್ಮಾ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಡಿ ರಾಜ್ಯದಿಂದ ಬರುವಂತಹ ಬಸ್ಗಳಿಗೆ ಲೀಗಲ್ ದಾಖಲೆಗಳು ಇಲ್ಲ. ಈ ನೇಪಾಳ ಬಾರ್ಡರ್, ಪಶ್ಚಿಮ ಬಂಗಾಳ, ಅಸ್ಸಾಂ ಬಸ್ಗಳ ಎಂಟ್ರಿ ಆಗುತ್ತೆ ರಾಜ್ಯಕ್ಕೆ. ಅಂತ ಬಸ್ಗಳಲ್ಲೇ ನುಸುಳುಕೋರರು ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಬೆಂಗಳೂರಿಗೆ ಬೇರೆ ಬೇರೆ ರೀತಿಯಲ್ಲಿ ಆಪತ್ತಿದೆ. ಯಾವ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಪೊಲೀಸರು ಗಮನ ಹರಿಸಬೇಕು. ಈ ರೈಲುಗಳಲ್ಲಿ ಚೆಕಿಂಗ್ ಹಿನ್ನೆಲೆಯಲ್ಲಿ ಬಸ್ಗಳಲ್ಲೇ ಅಕ್ರಮ ಪ್ರವೇಶ ಮಾಡೋದು ಅಂತಿದ್ದಾರೆ. ಬಸ್ಗಳಲ್ಲಿ ತಪಾಸಣೆ ನಡೆಸದ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರೆ. ಅದು ಗೊತ್ತಿರುವಂತಹ ವಿಚಾರ. ಹಾಗಾಗಿ ಅದನ್ನೇ ಬಳಸಿಕೊಂಡು ಬಸ್ಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ನಟರಾಜ್ ಶರ್ಮಾ. ನಮ್ಮ ಜೊತೆಗ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಇದ್ದಾರೆ. ಮಾತಾಡಿಸ್ತೀನಿ ಸರ್. ದೆಹಲಿಯಲ್ಲಿ ಬ್ಲಾಸ್ಟ್ ಆಯ್ತು ನೋಡಿದ್ರೆ, ಈಗ 13 ಜನ ಸಾವನ್ನಪ್ಪಿದ್ದಾರೆ, 25ಕ್ಕೆ ಹೆಚ್ಚು ಜನ ಗಂಭೀರ ಗಾಯವಾಗಿದೆ. ಈಗ ನಿಮ್ದು ಬಸ್ ಸುಪರ್ದಿಗೆ ಬರುವಂತ ಖಾಸಗಿ ಬಸ್ಗಳು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ. ಯಾರು ಹೆಂಗ್ ಬರ್ತಾರೆ ಗೊತ್ತಾಗಲ್ಲ. ಕೆಲವು ಬುಕ್ ಮಾಡ್ತಾರೆ, ಕೆಲವು ಆಧಾರ್ ಸಹ ಕೆಲವೊಬ್ರು ಕೇಳಕ್ಕಾಗಲ್ಲ. ಹೇಗೆ ಸರ್ ನೀವೇನಾದ್ರೂ ಈ ಒಂದು ಬಸ್ಗಳಲ್ಲಿ ಮುಂಜಾಗ್ರತಾ ಕ್ರಮ ಯಾವ ರೀತಿ ತೆಗೆದುಕೊಳ್ತಾರೆ? ಏನಾದ್ರು ಅಡ್ರೆಸ್ ಕೇಳೋದಾಯ್ತು, ಮತ್ತೊಂದ್ ಕಡೆ ಆಧಾರ್ ಕೇಳೋದಾಯ್ತು, ಏನಾದ್ರು ಮಾಡ್ತಾರೆ ಬುಕಿಂಗ್ ವೇಳೆ ಅಂತ? ಸರ್, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕಳೆದ 1 ವರ್ಷದಿಂದ ನಮ್ಮ ಸರ್ಕಾರದ ಬಳಿ ನಾವು ಮನವಿಗಳನ್ನು ಸಲ್ಲಿಸ್ತಾ ಇದೀವಿ. ಇವತ್ತು ರಾಜ್ಯದಲ್ಲಿ ನೇಪಾಳದಿಂದ ಬಸ್ ಬರ್ತಾ ಇದೆ, ಗೊತ್ತಾ ಇವರಿಗೆ? ನೇಪಾಳ ಬಾರ್ಡರಿಂದ ಆ ಬಸ್ಸಿಗೆ ಲಂಗು ಲಗಾಮಿಲ್ಲ. ಎಲ್ಲೋ ನಾಗಾಲ್ಯಾಂಡ್ ಅಲ್ಲಿ ರಿಜಿಸ್ಟರ್ ಆಗಿದೆ, ಎಲ್ಲೋ ಅರುಣಾಚಲ್ ಪ್ರದೇಶದಲ್ಲಿ ರಿಜಿಸ್ಟರ್ ಆಗಿದೆ. ಆ ಬಸ್ಸುಗಳು ಯಾವುದೇ ರೀತಿಯಾದಂತಹ ಬಾಡಿ ಕೋಡ್ ಅದರಲ್ಲಿ ಲೀಗಲಿ ಇಲ್ಲ. ಆ ಬಸ್ಸುಗಳಿಗೆ ದಾಖಲೆಗಳಿದೆಯೋ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೆ ಚೆಕ್ ಪೋಸ್ಟ್ಗಳು ರಾಜ್ಯದಲ್ಲಿ ಇಲ್ಲ. ಇವತ್ತು ಚೆಕ್ ಪೋಸ್ಟ್ಗಳನ್ನು ಕೂಡ ನಿಷೇಧಿಸಿದ್ದಾರೆ. ಇಂತಹ ಸಮಯದಲ್ಲಿ ನಿನ್ನೆ ನಡೆದಂತ ಘಟನೆಗಳು ನಮ್ಮ ಬೆಂಗಳೂರು ನಗರದಲ್ಲಿ ನಡಿಬಾರದು ಅಂತ ಹೇಳ್ಬಿಟ್ಟು ಏನಿಲ್ಲ. ನಡೆಯುತ್ತೆ, ನಡಿಬಹುದು. ಅದಕ್ಕೆ ನಮ್ಮ ರಾಜ್ಯ ಎಚ್ಚೆತ್ತುಕೊಳ್ಬೇಕು. ಸರ್ಕಾರಕ್ಕೆ ನಾನು ಹಲವು ಬಾರಿ ಮನವಿ ಮಾಡಿದ್ದೀನಿ. ವಾಹನಗಳಲ್ಲಿ, ಬಸ್ಸುಗಳಲ್ಲಿ ಇವತ್ತು ಇದು ಬರ್ತಾ ಇದೆ, ಲಗೇಜ್ ಥ್ರೂಲಿ ಡ್ರಗ್ಸ್ ಬರ್ತಾ ಇದೆ ಅಂತ ಹೇಳಿದ್ದೀನಿ. ಇವತ್ತು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಎಷ್ಟು ದೊಡ್ಡ ಮಾರಕ. ಇವತ್ತು ನಮ್ಮ ಬಸ್ಸುಗಳಲ್ಲಿ ಬಾಂಗ್ಲಾದೇಶದ ಬಾರ್ಡರ್ ಇಂದ, ವೆಸ್ಟ್ ಬೆಂಗಾಲ್ ಇಂದ, ಅಸ್ಸಾಂ ಇಂದ, ಒರಿಸ್ಸಾ ಇಂದ ಎಷ್ಟೋ ಜನ ನುಸುಳುಕೊಂಡ್ರು ಬಾಂಗ್ಲಾ ಇಂದ ಬಂದಿದ್ದಾರೆ. ಇವೆಲ್ಲ ಬಸ್ಸುಗಳಲ್ಲೇ ಬರ್ತಾ ಇರತಕ್ಕಂಥದ್ದು. ಇವರು ಟ್ರೈನ್ಗಳಲ್ಲಿ ಬಹಳ ಕಮ್ಮಿ ಆಗಿದ್ದಾರೆ. ಯಾಕಂದ್ರೆ ಇವತ್ತು ಟ್ರೈನ್ಗಳಲ್ಲಿ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗಳನ್ನ ಹಾಕಿದ್ದಾರೆ. ರೈಲ್ವೆ ಪೊಲೀಸರು ಇವತ್ತು ಅಲ್ಲಿರ್ತಕ್ಕಂಥ ಇವರನ್ನ ಚೆಕ್ ಮಾಡ್ತಾ ಇದ್ದಾರೆ, ಆಧಾರಗಳನ್ನ ಕೇಳ್ತಾ ಇದ್ದಾರೆ, ಅವರ ಟಿಕೆಟ್ಗಳನ್ನ ಕೇಳ್ತಾ ಇದ್ದಾರೆ. ಇದು ಕೇಳೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ಎಚ್ಚರಿಕೆ ವಹಿಸಿದಂಗಾಗತ್ತೆ. ಅವ್ರಿಗೂ ಕೂಡ ಎಲ್ಲೋ ರೀತಿಯಾದಂತ ಒಂದು ಭಯ ಇರುತ್ತೆ, ಇಲ್ಲಿ ಚೆಕಿಂಗ್ಗಳಿದೆ ಅಂತ. ದುರದೃಷ್ಟವಶಾತ್ ಇವತ್ತು ನಮ್ಮ ಖಾಸಗಿ ವಾಹನಗಳಲ್ಲಿ ಯಾವುದೇ ರೀತಿಯಾದಂತ ಚೆಕಿಂಗ್ ಇಲ್ಲ. ಆನ್ಲೈನ್ ಬುಕ್ ಮಾಡ್ಕೊಂಡಿರ್ತಾನೆ, ಅವ್ನು ಒಳ್ಳೆ ನಂಬರ್ ಕೊಟ್ಟಿದಾನ, ಕರೆಕ್ಟ್ ಆಗಿರೋ ನಂಬರ್ ಕೊಟ್ಟಿದಾನ, ಕರೆಕ್ಟ್ ಆಗಿರ್ತಕ್ಕಂಥ ಹೆಸರು ಕೊಟ್ಟಿದಾನೋ ಗೊತ್ತಾಗೋದಿಲ್ಲ. ಯಾವ್ದೋ ಮೊಬೈಲ್ ನಂಬರ್ ಕೊಡ್ತಾನೆ, ಆ ಮೊಬೈಲ್ ನಂಬರ್ ಯಾರ್ದೋ ಹೆಸರಲ್ಲಿ ಇರುತ್ತೆ, ಯಾವ್ದೋ ಹೆಸರು ಕೊಟ್ಟಿರ್ತಾನೆ, ಆ ಹೆಸರು ಒಂದೇ ಅಂತ ಗೊತ್ತಾಗೋದಕ್ಕೆ ನಮ್ಮ ಹತ್ರ ಚೆಕಿಂಗ್ಗಳಿಲ್ಲ. ಇವತ್ತು ಬಾರ್ಡರ್ಗಳಲ್ಲಿ ವಾಹನಗಳು ಬರ್ತಾ ಇರತಕ್ಕಂಥ ವಾಹನಗಳು ಅಟ್ಲೀಸ್ಟ್ ಕರೆಕ್ಟ್ ಆಗಿ ಪ್ಯಾಸೆಂಜರ್ಗಳನ್ನ ಕರ್ಕೊಂಡ್ ಬರ್ತಾ ಇರೋ ಅಂತ ಪ್ಯಾಸೆಂಜರ್ ಲಿಸ್ಟ್ ಇಲ್ಲ. ಇದು ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ರಾಜ್ಯಕ್ಕೆ ಮುಂದಿನ ದಿನಗಳಲ್ಲಿ ಸೆಕ್ಯೂರಿಟಿಗೆ ಥ್ರೆಟ್ ಇದೆ. ಸರ್, ನೀವೇನಾದ್ರೂ ಮುಂಜಾಗ್ರತಾ ಕ್ರಮಗಳು ನಿಮ್ಮ ಸಂಘಟನೆಯಿಂದ ಮತ್ತು ನಿಮ್ಮ ಡ್ರೈವರ್ಗಾಯ್ತು, ಕಂಡಕ್ಟರ್ಗಳಾಯ್ತು? ಯಾಕಂದ್ರೆ ನೇಪಾಳದಿಂದ ನೀವು ಡ್ರಗ್ಸ್ ಬರ್ತದೆ ಅಂತ ಹೇಳ್ತಾರ, ಕೆಲವು ಭಾಗಗಳಿಂದ ಬಾಂಗ್ಲಾದೇಶರು ಅಕ್ರಮವಾಗಿ ಬರ್ತಾರೆ ಅಂತ ಹೇಳ್ತಾರ. ಸರ್, ನಮ್ಮ ಸಂಘಟನೆ ವತಿಯಿಂದ ನಾವು ಆಲ್ರೆಡಿ ಕ್ರಮಗಳನ್ನ ಎಷ್ಟು ಬೇಕೋ ಅಷ್ಟು ತಗೊಂಡಿದೀವಿ. ಮುಂದಿನದು ಎನ್ಫೋರ್ಸ್ಮೆಂಟ್ ರಾಜ್ಯ ಸರ್ಕಾರ ಏನಕ್ಕೆ ಇಟ್ಟಿರೋದು ಸಾರಿಗೆ ಇಲಾಖೆಯಲ್ಲಿ? ಯಾಕೆ NL ಗಾಡಿಗಳನ್ನ? ವೆಲ್ಕಮ್ ಬ್ಯಾಕ್. ದೆಹಲಿಯ ಬ್ಲಾಸ್ಟ್ ಆಯಿತು. ದೆಹಲಿ ಬ್ಲಾಸ್ಟ್ ನಂತರದಲ್ಲಿ ಬೆಂಗಳೂರಿಗೂ ಕೂಡ ಆಪತ್ತು ಕಾದಿದ್ಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಅಪಾಯದ ಬಗ್ಗೆ ನಟರಾಜ್ ಶರ್ಮಾ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಡಿ ರಾಜ್ಯದಿಂದ ಬರುವಂತಹ ಬಸ್ಗಳಿಗೆ ಲೀಗಲ್ ದಾಖಲೆಗಳು ಇಲ್ಲ. ಈ ನೇಪಾಳ ಬಾರ್ಡರ್, ಪಶ್ಚಿಮ ಬಂಗಾಳ, ಅಸ್ಸಾಂ ಬಸ್ಗಳ ಎಂಟ್ರಿ ಆಗುತ್ತೆ ರಾಜ್ಯಕ್ಕೆ. ಅಂತ ಬಸ್ಗಳಲ್ಲೇ ನುಸುಳುಕೋರರು ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಬೆಂಗಳೂರಿಗೆ ಬೇರೆ ಬೇರೆ ರೀತಿಯಲ್ಲಿ ಆಪತ್ತಿದೆ. ಯಾವ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಪೊಲೀಸರು ಗಮನ ಹರಿಸಬೇಕು. ಈ ರೈಲುಗಳಲ್ಲಿ ಚೆಕಿಂಗ್ ಹಿನ್ನೆಲೆಯಲ್ಲಿ ಬಸ್ಗಳಲ್ಲೇ ಅಕ್ರಮ ಪ್ರವೇಶ ಮಾಡೋದು ಅಂತಿದ್ದಾರೆ. ಬಸ್ಗಳಲ್ಲಿ ತಪಾಸಣೆ ನಡೆಸದ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರೆ. ಅದು ಗೊತ್ತಿರುವಂತಹ ವಿಚಾರ.
ಹಾಗಾಗಿ ಅದನ್ನೇ ಬಳಸಿಕೊಂಡು ಬಸ್ಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ನಟರಾಜ್ ಶರ್ಮಾ. ಎಸ್ ನಮ್ಮ ಜೊತೆ ಈಗ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ದೆಹಲಿಯಲ್ಲಿ ಬ್ಲಾಸ್ಟ್ ಆಯ್ತು ನೋಡಿದ್ರೆ, ಈಗ 13 ಜನ ಸಾವನ್ನಪ್ಪಿದ್ದಾರೆ, 25ಕ್ಕೂ ಹೆಚ್ಚು ಜನ ಗಂಭೀರ ಗಾಯವಾಗಿದೆ. ಈಗ ನಿಮ್ದು ಬಸ್ ಸುಪರ್ದಿಗೆ ಬರುವಂತ ಖಾಸಗಿ ಬಸ್ಗಳು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ, ಯಾರು ಹೆಂಗ್ ಬರ್ತಾರೆ ಗೊತ್ತಾಗಲ್ಲ, ಕೆಲವು ಬುಕ್ ಮಾಡ್ತಾರೆ, ಕೆಲವು ಆಧಾರ್ ಸಹ ಕೆಲವೊಬ್ರು ಕೇಳಕ್ಕಾಗಲ್ಲ. ಹೇಗೆ ಸರ್ ನೀವೇನಾದ್ರೂ ಈ ಒಂದು ಬಸ್ಗಳಲ್ಲಿ ಮುಂಜಾಗ್ರತಾ ಕ್ರಮ ಯಾವ ರೀತಿ ತೆಗೆದುಕೊಳ್ತಾರೆ? ಏನಾದ್ರು ಅಡ್ರೆಸ್ ಕಳೆದಾಯ್ತು, ಮತ್ತೊಂದ್ ಕಡೆ ಆಧಾರ್ ಕಳೆದಾಯ್ತು, ಏನಾದ್ರು ಮಾಡ್ತಾರೆ ಬುಕಿಂಗ್ ವೇಳೆ ಅಂತ? ಸರ್, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕಳೆದ 1 ವರ್ಷದಿಂದ ನಮ್ಮ ಸರ್ಕಾರದ ಬಳಿ ನಾವು ಮನವಿಗಳನ್ನು ಸಲ್ಲಿಸ್ತಾ ಇದೀವಿ. ಇವತ್ತು ರಾಜ್ಯದಲ್ಲಿ ನೇಪಾಳದಿಂದ ಬಸ್ ಬರ್ತಾ ಇದೆ, ಗೊತ್ತಾ ಇವರಿಗೆ? ನೇಪಾಳ ಬಾರ್ಡರಿಂದ ಆ ಬಸ್ಸಿಗೆ ಲಂಗು ಲಗಾಮಿಲ್ಲ. ಎಲ್ಲೋ ನಾಗಾಲ್ಯಾಂಡ್ ಅಲ್ಲಿ ರಿಜಿಸ್ಟರ್ ಆಗಿದೆ, ಎಲ್ಲೋ ಅರುಣಾಚಲ್ ಪ್ರದೇಶದಲ್ಲಿ ರಿಜಿಸ್ಟರ್ ಆಗಿದೆ. ಆ ಬಸ್ಸುಗಳು ಯಾವುದೇ ರೀತಿಯಾದಂತಹ ಬಾಡಿ ಕೋಡ್ ಅದರಲ್ಲಿ ಲೀಗಲಿ ಇಲ್ಲ. ಆ ಬಸ್ಸುಗಳಿಗೆ ದಾಖಲೆಗಳಿದೆಯೋ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೆ ಚೆಕ್ ಪೋಸ್ಟ್ಗಳು ರಾಜ್ಯದಲ್ಲಿ ಇಲ್ಲ. ಇವತ್ತು ಚೆಕ್ ಪೋಸ್ಟ್ಗಳನ್ನು ಕೂಡ ನಿಷೇಧಿಸಿದ್ದಾರೆ. ಇಂಥ ಸಮಯದಲ್ಲಿ ನಿನ್ನೆ ನಡೆದಂತ ಘಟನೆಗಳು ನಮ್ಮ ಬೆಂಗಳೂರು ನಗರದಲ್ಲಿ ನಡಿಬಾರದು ಅಂತ ಹೇಳ್ಬಿಟ್ಟು ಏನಿಲ್ಲ, ನಡೆಯುತ್ತೆ, ನಡಿಬಹುದು. ಅದಕ್ಕೆ ನಮ್ಮ ರಾಜ್ಯ ಎಚ್ಚೆತ್ತುಕೊಳ್ಬೇಕು. ಸರ್ಕಾರಕ್ಕೆ ನಾನು ಹಲವು ಬಾರಿ ಮನವಿ ಮಾಡಿದ್ದೀನಿ. ವಾಹನಗಳಲ್ಲಿ, ಬಸ್ಸುಗಳಲ್ಲಿ ಇವತ್ತು ಇದು ಬರ್ತಾ ಇದೆ, ಲಗೇಜ್ ಥ್ರೂ ಡ್ರಗ್ಸ್ ಬರ್ತಾ ಇದೆ ಅಂತ ಹೇಳಿದ್ದೀನಿ. ಇವತ್ತು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಎಷ್ಟು ದೊಡ್ಡ ಮಾರಕ. ಇವತ್ತು ನಮ್ಮ ಬಸ್ಸುಗಳಲ್ಲಿ ಬಾಂಗ್ಲಾದೇಶದ ಬಾರ್ಡರ್ ಇಂದ, ವೆಸ್ಟ್ ಬೆಂಗಾಲ್ ಇಂದ, ಅಸ್ಸಾಂ ಇಂದ, ಒರಿಸ್ಸಾ ಇಂದ ಎಷ್ಟೋ ಜನ ನುಸುಳುಕೊಂಡ್ರು ಬಾಂಗ್ಲಾ ಇಂದ ಬಂದಿದ್ದಾರೆ. ಇವೆಲ್ಲ ಬಸ್ಸುಗಳಲ್ಲೇ ಬರ್ತಾ ಇರತಕ್ಕಂಥದ್ದು. ಇವರು ಟ್ರೈನ್ಗಳಲ್ಲಿ ಬಹಳ ಕಮ್ಮಿ ಆಗಿದ್ದಾರೆ. ಯಾಕಂದ್ರೆ ಇವತ್ತು ಟ್ರೈನ್ಗಳಲ್ಲಿ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗಳನ್ನ ಹಾಕಿದ್ದಾರೆ. ರೈಲ್ವೆ ಪೊಲೀಸ್ಗಳು ಇವತ್ತು ಅಲ್ಲಿರ್ತಕ್ಕಂಥ ಇವರನ್ನ ಚೆಕ್ ಮಾಡ್ತಾ ಇದ್ದಾರೆ, ಆಧಾರಗಳನ್ನ ಕೇಳ್ತಾ ಇದ್ದಾರೆ, ಅವರ ಟಿಕೆಟ್ಗಳನ್ನ ಕೇಳ್ತಾ ಇದ್ದಾರೆ. ಇದು ಕೇಳೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ಎಚ್ಚರಿಕೆ ವಹಿಸಿದಂಗಾಗತ್ತೆ. ಅವ್ರಿಗೂ ಕೂಡ ಎಲ್ಲೋ ರೀತಿಯಾದಂತ ಒಂದು ಭಯ ಇರುತ್ತೆ, ಇಲ್ಲಿ ಚೆಕಿಂಗ್ಗಳಿದೆ ಅಂತ. ದುರದೃಷ್ಟವಶಾತ್ ಇವತ್ತು ನಮ್ಮ ಖಾಸಗಿ ವಾಹನಗಳಲ್ಲಿ ಯಾವುದೇ ರೀತಿಯಾದಂತ ಚೆಕಿಂಗ್ ಇಲ್ಲ. ಆನ್ಲೈನ್ ಬುಕ್ ಮಾಡ್ಕೊಂಡಿರ್ತಾನೆ, ಅವ್ನು ಒಳ್ಳೆ ನಂಬರ್ ಕೊಟ್ಟಿದಾನ, ಕರೆಕ್ಟ್ ಆಗಿರೋ ನಂಬರ್ ಕೊಟ್ಟಿದಾನ, ಕರೆಕ್ಟ್ ಆಗಿರ್ತಕ್ಕಂಥ ಹೆಸರು ಕೊಟ್ಟಿದಾನೋ ಗೊತ್ತಾಗೋದಿಲ್ಲ. ಯಾವ್ದೋ ಮೊಬೈಲ್ ನಂಬರ್ ಕೊಡ್ತಾನೆ, ಆ ಮೊಬೈಲ್ ನಂಬರ್ ಯಾರ್ದೋ ಹೆಸರಲ್ಲಿರುತ್ತೆ, ಯಾವ್ದೋ ಹೆಸರು ಕೊಟ್ಟಿರ್ತಾನೆ, ಆ ಹೆಸರು ಅವಂದೇ ಅಂತ ಗೊತ್ತಾಗೋದಕ್ಕೆ ನಮ್ಮ ಹತ್ರ ಚೆಕಿಂಗ್ಗಳಿಲ್ಲ. ಇವತ್ತು ಬಾರ್ಡರ್ಗಳಲ್ಲಿ ವಾಹನಗಳು ಬರ್ತಾ ಇರತಕ್ಕಂಥ ವಾಹನಗಳು ಅಟ್ಲೀಸ್ಟ್ ಕರೆಕ್ಟ್ ಆಗಿ ಪ್ಯಾಸೆಂಜರ್ಗಳನ್ನ ಕರ್ಕೊಂಡ್ ಬರ್ತಾ ಇರೋಂಥ ಪ್ಯಾಸೆಂಜರ್ ಲಿಸ್ಟ್ ಇಲ್ಲ. ಇದು ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ರಾಜ್ಯಕ್ಕೆ ಮುಂದಿನ ದಿನಗಳಲ್ಲಿ ಸೆಕ್ಯೂರಿಟಿಗೆ ಥ್ರೆಟ್ ಇದೆ. ಸರ್, ನೀವೇನಾದ್ರೂ ಮುಂಜಾಗ್ರತಾ ಕ್ರಮ ನಿಮ್ಮ ಸಂಘಟನೆಯಿಂದ ಮತ್ತು ನಿಮ್ಮ ಡ್ರೈವರ್ಗಾಯ್ತು, ಕಂಡಕ್ಟರ್ಗಳಾಯ್ತು, ಯಾಕಂದ್ರೆ ನೇಪಾಳದಿಂದ ನೀವು ಡ್ರಗ್ಸ್ ಬರ್ತದೆ ಅಂತ ಹೇಳ್ತಾರ, ಕೆಲವು ಭಾಗಗಳಿಂದ ಬಾಂಗ್ಲಾದೇಶರು ಅಕ್ರಮವಾಗಿ ಬರ್ತಾರೆ ಅಂತ ಹೇಳ್ತಾರ? ಸರ್, ನಮ್ಮ ಸಂಘಟನೆ ವತಿಯಿಂದ ನಾವು ಆಲ್ರೆಡಿ ಕ್ರಮಗಳನ್ನ ಎಷ್ಟು ಬೇಕೋ ಅಷ್ಟು ತಗೊಂಡಿದೀವಿ. ಮುಂದಿನದು ಎನ್ಫೋರ್ಸ್ಮೆಂಟ್ ರಾಜ್ಯ ಸರ್ಕಾರ ಏನಕ್ಕೆ ಇಟ್ಟಿರೋದು ಸಾರಿಗೆ ಇಲಾಖೆಯಲ್ಲಿ? ಯಾಕೆ NL ಗಾಡಿಗಳನ್ನ